ಗಣರಾಜ್ಯೋತ್ಸವ ಭಾಷಣದಲ್ಲಿ ಅಂಬೇಡ್ಕರ್ ಹೆಸರೇ ಇಲ್ಲ. ನಾಸಿಕ್ ಗಣರಾಜ್ಯೋತ್ಸವದಲ್ಲಿ ಅಪಸ್ವರ, ಸಚಿವರಿಂದ ಪ್ರೋಟೋಕಾಲ್ ಲೋಪ. ನಾಸಿಕ್ ಕಾರ್ಯಕ್ರಮದಲ್ಲಾಗಿದ್ದೇನು ಹಾಗಾದ್ರೆ? ಗಣರಾಜ್ಯೋತ್ಸವ ವೇದಿಕೆಯಲ್ಲೇ ಸಂವಿಧಾನ ಶಿಲ್ಪಿಗೆ ಅವಮಾನ. ಸಿಂಬಲ್ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಅಭಿಮಾನದ ಸಂಕೇತ. ಆದರೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸಂವಿಧಾನದ ಶಿಲ್ಪಿಯ ಫೋಟೋವೇ ಇಲ್ಲ ಅಂದ್ರೆ ಕತೆ ಏನ್ರಯ್ಯ? ಗಣರಾಜ್ಯೋತ್ಸವ ವೇದಿಕೆಯಲ್ಲೇ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದ್ರ? ಭಾಷಣದಲ್ಲಿ ಅಂಬೇಡ್ಕರ್ ಹೆಸರು ಉಲ್ಲೇಖಿಸದ ಸಚಿವರ ವಿರುದ್ಧವೇ ತಿರುಗಿ ಬಿದ್ದ ಅರಣ್ಯ ಅಧಿಕಾರಿ ಮಾಧವಿ ಜಾಧವ್ ಬಹಿರಂಗ ಸಮರ. ಸಾರ್ವಜನಿಕವಾಗಿ ಆಕ್ರೋಶ ಹೊರಹಾಕಿದ ಅರಣ್ಯ ಅಧಿಕಾರಿ ಮಾಧವಿ ಜಾಧವ್. ಕಿಡಿಕಾರಿದ ಅಧಿಕಾರಿ ಮಾಧವಿ ಜಾಧವ್ ಶಿಸ್ತು ಕ್ರಮದ ಭೀತಿ. ಸಚಿವ ಗಿರೀಶ್ ಮಹಾಜನ್ ವಿರುದ್ಧ ಆಕ್ರೋಶದ ಅಲೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲಿ ಅಂಬೇಡ್ಕರ್ ಹೆಸರೇ ನಾಪತ್ತೆ. ಭಾರತದಲ್ಲಿ ಆ ಸಂದರ್ಭದಲ್ಲಿದ್ದ ವರ್ತಮಾನದ ಅಸಮಾನತೆ, ಐತಿಹಾಸಿಕ ಅನ್ಯಾಯಗಳು, ಸಹಿಸಿಕೊಳ್ಳಲಾಗದ ಅತ್ಯಂತ ಕಡು ಭ್ರಷ್ಟ ತಾಂಡವಾಡ್ತಿದ್ದಂತಹ ಕಾಲಘಟ್ಟದಲ್ಲಿ, ಮನುಷ್ಯನಿಗೆ ಸಮಾನವಾದಂತಹ ನ್ಯಾಯ ಗೌರವ ಸಿಗದೇ ಇದ್ದ ಕಾಲಘಟ್ಟದಲ್ಲಿ ಅನೇಕ ದೇಶಗಳನ್ನು ಸುತ್ತಿ ಸಂವಿಧಾನವನ್ನು ಸೃಷ್ಟಿ ಮಾಡಿ ಸಂವಿಧಾನದ ಶಿಲ್ಪಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಭಾವಚಿತ್ರವನ್ನು ಇಡೋದಕ್ಕೆ ಮನಸ್ಸು ಕಾಣಿಸದ ಕಾರ್ಯಕ್ರಮದ ಆಯೋಜಕರು. ಇದು ಯಾವ ಪುರುಷಾರ್ಥಕ್ಕೆ? ಭಾಷಣದಲ್ಲಿ ಅಂಬೇಡ್ಕರ್ ಹೆಸರು ಉಲ್ಲೇಖಿಸದ ಸಚಿವ ಗಿರೀಶ್ ಮಹಾಜನ್. ಆ ಸಚಿವ ನಿಂತುಕೊಂಡು ಭಾಷಣ ಮಾಡುವುದಕ್ಕೂ ಒಂದು ಅಧಿಕಾರ ಇದ್ದರೆ ಅದು ಸಂವಿಧಾನ ಕೊಟ್ಟಂತಹ ಅಧಿಕಾರ ಅಲ್ವಾ? ಈ ದೇಶದ ಸಂವಿಧಾನ, ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸೋದಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ, ಯಾಕಿಷ್ಟು ಉದಾಸೀನ, ಯಾಕೆ ಈ ನಿರುತ್ಸಾಹ, ಯಾಕೆ ಆ ತಾತ್ಸಾರ ಭಾವನೆ, ಯಾಕೆ ಆ ಕ್ಷುಲ್ಲಕ ಮನಸ್ಥಿತಿ? ನಿಜಕ್ಕೂ ಕೂಡ ಇದು ವಿಚಿತ್ರ. ಸಚಿವರ ವಿರುದ್ಧವೇ ತಿರುಗಿಬಿದ್ದ ಅರಣ್ಯ ಅಧಿಕಾರಿ ಮಾಧವಿ ಜಾಧವ್ ಬಹಿರಂಗ ಸಮರ. ಸಾರ್ವಜನಿಕವಾಗಿ ಆಕ್ರೋಶ ಹೊರಹಾಕಿದ ಅರಣ್ಯ ಅಧಿಕಾರಿ ಮಾಧವ್ ಜಾಧವ್. ಕಿಡಿಕಾರಿದ ಅಧಿಕಾರಿ ಮಾಧವಿ ಜಾಧವ್ ಶಿಸ್ತು ಕ್ರಮದ ಭೀತಿ. ಸಚಿವ ಗಿರೀಶ್ ಮಹಾಜನ್ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ. ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗಿದೆ. ವೈರಲ್ ಆಗ್ತಾ ಇದ್ದ ಹಾಗೆ ಪರವಿರೋಧ ಚರ್ಚೆಗೂ ಕೂಡ ಈ ಒಂದು ವಿಡಿಯೋ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.